ನಾಲಂದ ಯೂನಿವರ್ಸಿಟಿ ಬಗ್ಗೆ ಮಾತಾಡ್ತಿದ್ದೆ. ನಾಲಂದ ಯೂನಿವರ್ಸಿಟಿ 3000 ವರ್ಷಗಳ ಹಿಂದೆ ಬಂತು ಅಂತ ಹೇಳ್ತೀವಿ. ಸುಮಾರು 800 ವರ್ಷಗಳ ಕಾಲ ಬಹಳ ಉಚ್ಚರಾಯ ಸ್ಥಿತಿನಲ್ಲಿರುತ್ತೆ, ಭಾಳ ಮೇಲೆ ಇರುತ್ತೆ. ಅದೇನಾಗುತ್ತೆ, ಬರ್ತಾ ಬರ್ತಾ ಏನಾಗುತ್ತೆ, ಮುಸಲ್ಮಾನರ ಆಕ್ರಮಣಕಾರರು ಇಂಡಿಯಾದ ಮೇಲೆ ದಾಳಿ ಮಾಡ್ತಾರೆ. ಯಾಕೆಂದರೆ ಭಾಳ ಫಲವತ್ತಾದ ದೇಶ ನಮ್ಮ ದೇಶ. ಏನು ಅಂತಂದರೆ ಸೋನೆ ಕಿ ಚಿಡಿಯಾ ಅಂತ ಹೇಳ್ತೀವಿ, ಅಂದರೆ ಗುಬ್ಬಚ್ಚಿಗಳು ಚಿನ್ನದಲ್ಲಿ ಇದು ಮಾಡ್ತಿದ್ವು ಅಂತ ಹೇಳ್ತೀವಿ. ಅಂಥ ಇರ್ತಕ್ಕಂಥ ದೇಶದ ಮೇಲೆ ನೋಡಿ ಈಸ್ಟ್ ಇಂಡಿಯಾ ಕಂಪನಿಯವ್ರ ಬಗ್ಗೆ ಮಾತಾಡಬೇಕಾಗತ್ತೆ. ಈಸ್ಟ್ ಇಂಡಿಯಾ ಕಂಪನಿನಲ್ಲಿ ಬ್ರಿಟಿಷ್ ಸರ್ಕಾರದಿಂದ ಪರ್ಮಿಷನ್ ತೊಗೊಂಡು ವ್ಯಾಪಾರ ಮಾಡೋಕ್ಕೆ ಇಲ್ಲಿ ಬಂದಿರ್ತಾರೆ. ಇವರು ಹಡಗಟ್ಟಲೆ ಚಿನ್ನ ತೊಗೊಂಡು ಹೋಗ್ತಿದ್ದಾರೆ. ಚಿನ್ನದ ನಾಣ್ಯಗಳಿತ್ತಿಲ್ಲಿ ಇಡೀ ಪ್ರಪಂಚದಲ್ಲಿ ನೋಟಿನ ಕರೆನ್ಸಿ ಇದ್ದಾಗ ನಮ್ಮಲ್ಲಿ ಚಿನ್ನದ ನಾಣ್ಯ ಚಲಾವಣೆಯಲ್ಲಿತ್ತು. ಹಾಗಾಗಿ ಏನಾಯಿತು, ಎಲ್ಲರೂ ಭಾರತ ದೇಶದ ಮೇಲೆ, ಹಿಂದೂಸ್ತಾನದ ಮೇಲೆ ಆಕ್ರಮಣ ಮಾಡೋಕ್ಕೆ ಶುರು ಮಾಡಿದಾಗ ಭಕ್ತಿಯಾರ್ ಖಿಲ್ಜಿ ಅಂತ ಅಂದ್ಬಿಟ್ಟು, ಈ ಭಕ್ತಿಯಾರ್ ಖಿಲ್ಜಿನೂ ನೋಡಿ ಈ ಟರ್ಕಿ ದೇಶದ ಆಚೆಯಿಂದ ಬಂದಿರತಕ್ಕಂಥ ಬರೀ ಗುಡ್ಡಗಾಡು ಜನಾಂಗ. ಅವರು ಏನು ಅಂದ್ರೆ 100-200 ಜನ ಇಟ್ಕೊಂಡು ಇಡೀ ದೇಶನೇ ಗೆಲ್ತೀವಿ ಅಂತ ಹೊರಟ್ಬಿಡ್ತಾರೆ. ನಾವು ಹಿಂದೂಗಳು ಏನು ಮಾಡ್ತೀವಿ, ಸೋತ್ಬಿಟ್ವಿ ನಾವು ಅವ್ರಿಗೆ. ಏನು ಅಂತಂದರೆ ಇದನ್ನು ಅಲೆಕ್ಸಾಂಡ್ರ್ ಚೆನ್ನಾಗಿ ಹೇಳ್ತಾನೆ ರೀ. ಅಲೆಕ್ಸಾಂಡ್ರ್ ಪೂರ್ವರೋಗದಲ್ಲಿ ಮಾತು ಬಂದಾಗ ಹೇಳ್ತಾನೆ, ಏನು ಅಂತಂದರೆ ನಾನು 150-200 ಜನಗಳು ಸೈನಿಕರೊಂದಿಗೆ ಕುದುರೆಗಳ ಮೇಲೆ ಬರ್ತಾಯಿದ್ದೆ. ಜನ ಕಿಟಕಿನಲ್ಲಿ ನೋಡ್ಬಿಟ್ಟು ಬಾಗಿಲು ಹಾಕೊಂಡ್ಬಿಡೋರು. ಎಲ್ಲರೂ ಒಂದೊಂದು ಕಲ್ಲು ತಗೊಂಡು ಹೊಡೆದಿದ್ರೆ ನಾನು ವಾಪಸ್ ಹೊರಟೋಗ್ತಿದ್ದೇನೋ, ನಮ್ಮ ಸೈನಿಕರು ಹೊರಟೋದ್ರೆ ನಾನು ಒಬ್ಬನೇ ಏನು ಮಾಡಬೇಕು, ನಾನು ವಾಪಸ್ ಹೊರಟೋಗ್ತಿದ್ದೇನೋ ಅಂತ ಹೇಳ್ತಾರೆ. ನಮ್ಮ ಪರಿಸ್ಥಿತಿ ಹೀಗಿದೆ. ನಾವು ಹಿಂದೂಗಳು ಶಕ್ತಿ ಇದೆ, ಆ ಶಕ್ತಿನ ಉಪಯೋಗಿಸ್ಕೊಳ್ಳೋಕೆ ಬರೋದಿಲ್ಲ. ಬನ್ನಿ, ಉಪಯೋಗಿಸ್ತಕ್ಕಂಥ ಕಾರ್ಯ ನರೇಂದ್ರ ಮೋದಿಯವ್ರ ಕಾಲದಲ್ಲಿ ಆಗ್ತಾಯಿದೆ. ಇದನ್ನು ನಾವು ಮತ್ತೆ ಮಲ್ಕೊಳ್ಳೋಕೆ ಬಿಡಬಾರ್ದು. ಏನು ಎದ್ದಿದ್ದೀವಿ, ಎದ್ದು ಓಡಾಡೋಕ್ಕೆ ಶುರು ಮಾಡೋಣ. ಕತ್ತಿ ತಗೊಂಡು ಹೊಡೆದಾಡೋದು ನಮ್ಮ ಅಸ್ಮಿತೆಗೆ, ನಮ್ಮ ಆತ್ಮಗೌರವಕ್ಕೆ ಧಕ್ಕೆ ಬಂದಾಗ ನಾವು ಕತ್ತಿ ತಗೊಂಡು ಹೊಡೆದಾಡೋದು, ಆತ್ಮರಕ್ಷಣೆಗಾಗಿ ನಮ್ಮ ಹೋರಾಡೋದು ನಮ್ಮ ಮೂಲಭೂತವಾದ ಧರ್ಮ. ಇದು ಸುಪ್ರೀಂ ಕೋರ್ಟ್ ಸಹ ಇದನ್ನು ಒಪ್ಕೊಂಡಿದೆ ಅಂತ ಹೇಳಿ. ಬನ್ನಿ, ನಾಲಂದ ಯೂನಿವರ್ಸಿಟಿ ಬಗ್ಗೆ ಲಾಸ್ಟ್ ಎಪಿಸೋಡಲ್ಲಿ ಮಾತಾಡಿದ್ದು. ನಾಲಂದ ಯೂನಿವರ್ಸಿಟಿ 3000 ವರ್ಷಗಳ ಹಿಂದೆ ಕುಮಾರಗುಪ್ತ ಅನ್ನೋನು ನೋಡಿ ಬುದ್ಧಿಸ್ಟ್ ದೊರೆ ಚಕ್ರವರ್ತಿ ಸ್ಥಾಪನೆ ಮಾಡ್ತಾರೆ. ಸ್ಥಾಪನೆ ಮಾಡಿದ್ರೆ ಸುಮಾರು 10,000 ಜನ ಪ್ರೊಫೆಸರ್ಗಳು, ಲೆಕ್ಚರರ್ಸ್ಗಳು, ರಿಸರ್ಚ್ ಹೆಲ್ಪ್ ಮಾಡೋರು ಇದ್ರಂತೆ. ಲಕ್ಷಾಂತರ ಜನ ವಿದ್ಯಾರ್ಥಿಗಳಿದ್ದರಂತೆ. ಇದ್ರ ವಿಶೇಷತೆ ಏನಂದರೆ ರೆಸಿಡೆನ್ಷಿಯಲ್ ಯೂನಿವರ್ಸಿಟಿ ಪ್ರಪಂಚದಲ್ಲಿ ಚಡ್ಡಿ ಪಂಚನೆ ಹಾಕೋಕ್ಕೆ ಬರ್ತಿಲ್ಲ. ಅಂಥ ಟೈಮ್ದಲ್ಲಿ ಯೂನಿವರ್ಸಿಟಿ ಮಾಡಿ ರಿಸರ್ಚ್ ಮಾಡ್ಕೋತಾ ನಾವು ಬೇರೆ ಗ್ರಹಗಳಲ್ಲಿರ್ತಕ್ಕಂಥ ಬೇರೆ ಜನಗಳ ಜೊತೆಗೆ ಸಂವಹನ ಮಾಡ್ತಿದ್ವಿ, ವಿಚಾರ ವಿಮರ್ಶೆ ಮಾಡ್ತಿದ್ವಿ ಅಂತಂದರೆ ನೋಡಿ, ಇವತ್ತು ಅದು ಕಲ್ಪನೆಗೂ ಬರಲ್ಲ. ನಾವು ಕಲ್ಪನೆಗೂ ಇಲ್ಲ. ಇವತ್ತೇನು ಅಂದರೆ ಪ್ರಾಣಿಗಳ ಲೆವೆಲಲ್ಲಿದ್ದೀವಿ. 5 kg ಅಕ್ಕಿ ಕೊಟ್ಟರು ಅಂತಂದರೆ ಏನೋ ದೊಡ್ಡ ಸಾಧನೆ ಅಂತ ಹೇಳಿ ಮೀಸೆ ಮೇಲೆ ಕೈ ಇಟ್ಕೊತೀವಿ. ನಾಚಿಕೆ ಪಟ್ಕೋಬೇಕಿದ್ವಿ. ಏನು ಅಂತಂದರೆ ಬಸ್ ಫ್ರೀ ಮಾಡಿಬಿಟ್ರೆ ದೊಡ್ಡ ಸಾಧನೆ ಮಾಡಿದ್ದೀವಿ ಅಂತ ಹೇಳ್ತಾರೆ. ಬನ್ರಿ, ದುಡಿಯೋ ಕೈಗಳಿಗೆ ಕೆಲಸ ಕೊಡೋ ಹಂಗೆ ಮಾಡಬೇಕು. ಇಂಥ ನಾಲಂದ ಯೂನಿವರ್ಸಿಟಿ ಬಗ್ಗೆ ಇಷ್ಟು ಪ್ರಬುದ್ಧಮಾನಕ್ಕಿತ್ತು 3000 ವರ್ಷಗಳ ಹಿಂದೆ. ಅಂದರೆ ಬಿಫೋರ್ ಕ್ರೈಸ್ಟ್ 500 ವರ್ಷಗಳ ಹಿಂದೆ, ಅಂದರೆ 3000 ವರ್ಷಗಳ ಹಿಂದೆ ಇಷ್ಟು ಪ್ರಬುದ್ಧಮಾನವಾಗಿತ್ತು ನಮ್ಮ ದೇಶ. ಇದು ಹಿಂದೂ ಧರ್ಮ ಎಷ್ಟಿದಾಗಿತ್ತು. ಹಿಂದೂ ಧರ್ಮ ಅಂತ ಬಂದರೆ ನೋಡಿ, ಯಾರು ಮಾಂಸ ತಿನ್ನೋದು ಬಿಟ್ಟರು, ಯಾರು ಸೂರ್ಯ ಮುಳುಗಿದ ಮೇಲೆ ಊಟ ಮಾಡ್ತಿರಲಿಲ್ಲ ಅವ್ರನ್ನ ಜೈನರು ಅಂತ ಕರೆದ್ವಿ. ಅದರಲ್ಲೇ ಒಂದು ಕವಲ್ನ ಬುದ್ಧಿಸ್ಟು ಅಂತ ಕರೆದ್ವಿ. ಇಷ್ಟೇ ಹೊರತು ಇದರಲ್ಲೇನು ಇದಿಲ್ಲ. ಅವರು ಎಲ್ಲ ಬ್ರಾಹ್ಮಣರೇ. ಇಷ್ಟು ಪ್ರಬುದ್ಧಮಾನವಾಗಿದ್ದಂಥ ನಾಲಂದ ಯೂನಿವರ್ಸಿಟಿ ಹೇಗೆ ಹಾಳಾಯಿತು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು. ನೋಡಿ, ಭಕ್ತಿಯಾರ್ ಖಿಲ್ಜಿ ಅಂತ ಒಬ್ಬ ಆಕ್ರಮಣಕಾರಿ ಬರ್ತಾನೆ. ಇವರ ಆಕ್ರಮಣಕಾರಿಗಳು ಹೇಗೆ ಅಂತಂದರೆ 100-200 ಜೊತೆಗಳಿಂದ ಇವರೇನೊಂದು ಗುಡ್ಡಗಾಡು ಜನಾಂಗ. ಕುದುರೆಗಳು ಚೆನ್ನಾಗಿರ್ತವೆ. ಯಾಕೆಂದರೆ ಅಫ್ಘಾನಿಸ್ತಾನಕ್ಕಿಂತ ಹಿಂದಕ್ಕೆ ಹೋದರೆ ಕುದುರೆಗಳು ಜೋರಾಗಿರ್ತವೆ. ಆ ಕುದುರೆ ಹತ್ತಬೇಕು ಅಂತಂದ್ರೇ ಒಂದು ದೊಡ್ಡ ಸರ್ಕಸ್ ಮಾಡ್ದಂಗೆ. ನಮ್ಮದೇ ದೇಶದ ಕುದುರೆ ಇದ್ದಂಗೆ ನಾವು ಎಲ್ಲ ಕುದುರೆ ನೋಡ್ತೀವಿ. ನಾವು ಈ ಕೇದಾರನಾಥಕ್ಕೆ ಹೋಗಬೇಕು ಅಂದರೆ ಕುದುರೆ ಪೋನೆ ಅಂತೀವಿ. ಅದು ಸಣ್ಣ ಕುದುರೆಗಳು. ಅದ್ರ ಮೇಲೆ ಆರಾಮಾಗಿ ಕಾಲು ಹಾಕ್ಕೊಂಡು ಕೂತ್ಕೋಬೋದು, ಸೈಕಲ್ ಹತ್ತದಂಗೆ ಹತ್ಕೊಂಡು ಕೂತ್ಕೋಬೋದು. ಆದರೆ ಈ ಅಫ್ಘಾನಿಸ್ತಾನ, ಉಕ್ರೇನು ಮತ್ತು ಯುರೋಪ್ ದೇಶಗಳಲ್ಲಿರ್ತಕ್ಕಂಥ ಕುದುರೆ ಭಾಳ ಎತ್ತರಕ್ಕಿರ್ತವೆ. ಅದನ್ನು ಹತ್ತು ಕೂತ್ಕೊಳ್ಳೋದೇ ಒಂದು ದೊಡ್ಡ ಸಾಹಸ. ಅದು ಅಂಥ ಕುದುರೆಗಳ ಮೇಲೆ 150-200 ಜನ ಬಂದು ನಮ್ಮ ದೇಶವನ್ನು ಆಳ್ತಾರೆ. ನಮ್ಮ ಕುರಾನ್ನು ಓದ್ತಿಲ್ಲ ಅಂತಂದ್ಬಿಟ್ಟು ಏನು ಮಾಡ್ತಾರೆ, ನಮ್ಮ ಎಲ್ಲ ಶಾಸ್ತ್ರೀಯ ಗ್ರಂಥಗಳ ನಾಶ ಮಾಡ್ತಾರೆ. ಆ ಥರ ಬಂದವನು ಅಫ್ಘಾನಿಸ್ತಾನದ ಹಿಂಭಾಗದಿಂದ ಹಿಂದೆ ದೇಶದಿಂದ, ಅಂದರೆ ಟರ್ಕಿ ದೇಶ ಅಫ್ಘಾನಿಸ್ತಾನದ ಮಧ್ಯದಿಂದ ಬಂದಿರತಕ್ಕಂಥವನು ಭಕ್ತಿಯಾರ್ ಖಿಲ್ಜಿ ಅಂತ ಒಬ್ಬ.
ಗುಡ್ಡಗಾಡು ಜನಾಂಗನ ಒಬ್ಬ ಲೀಡರ್. ಆತ ಬರ್ತಾನೆ, ಬಂದ್ಬಿಟ್ಟು ಏನು ಮಾಡ್ತಾನೆ, ನಲಂದ ಯೂನಿವರ್ಸಿಟಿ ಮೇಲೆ ದಾಳಿ ಮಾಡ್ತಾನೆ. ಪಾಪ ಸಾಫ್ಟ್ ಜನಗಳು, ಬುದ್ಧಿಸ್ಟರು, ಬ್ರಾಹ್ಮಣರು ಏನು ಮಾಡ್ತಾರೆ, ಸತ್ತು ಹೋಗ್ತಾರೆ, ಸಾವಿರಾರು ಜನ ಸತ್ತು ಹೋಗ್ತಾರೆ. ಮತ್ತು ಎಲ್ಲರನ್ನೂ ಕೊಂದು ಕಡ್ದು ಹಾಕ್ತಾನೆ, ಎಲ್ಲ ಮಾಡ್ತಾರೆ. ಮಾಡಿದಾಗ ಏನಾಗುತ್ತೆ, ಕೊನೆಗೆ ಏನಾಗುತ್ತೆ, ಗ್ರಂಥಗಳ ರಾಶಿ ಸಿಗುತ್ತೆ ಲೈಬ್ರರಿ. ಅಲ್ಲೇನು ಮಾಡ್ತಾನೆ, ಬೆಂಕಿ ಹಚ್ತಾನೆ. ಬೆಂಕಿ ಹಚ್ಚಕ್ಕೆ ಹೇಳ್ತಾನೆ. ಅಲ್ಲಿ ಬೆಂಕಿ ಹಚ್ಚಿದರೆ ಲೈಬ್ರರಿ ಹೋಗಿರ್ತಕ್ಕಂಥ ಪುಸ್ತಕಗಳು 1,000 ವರ್ಷ ಬೆಂಕಿಯಲ್ಲಿ ಉರಿದಿರುವ ಇನ್ನೂ ಪೂರ್ತಿ ಉರಿದಿರಲಿಲ್ವಂತೆ. ಏನಾಗುತ್ತೆ, ಬಿಟ್ಟು ಹೋಗ್ತಾನೆ ಅವನು. ಏನಾಗುತ್ತೆ, ಮುಂದಕ್ಕೆ ಹೋಗ್ತಾನೆ. ಹೀಗೆ ಅರ್ಧಂಬರ್ಧ ಸುಟ್ಟಿರೋ ಗ್ರಂಥಗಳು ಇವಾಗಲೂ ಸಿಗುತ್ತವಂತೆ ನಳಂದ ಯೂನಿವರ್ಸಿಟಿಯಲ್ಲಿ. ಅದನ್ನಿಟ್ಕೊಂಡು ಏನೋ ರಿಸರ್ಚ್ ಮಾಡ್ತಿದ್ದಾರೆ. ಇಂಥ ಪ್ರಸಿದ್ಧವಾದ ಯೂನಿವರ್ಸಿಟಿಯ ಬಗ್ಗೆ ನಾವು ಹೇಳಬೇಕಲ್ವಾ, ಹೆಮ್ಮೆಯಿಂದ ಹೇಳಬೇಕಲ್ವಾ. ಹೇಗೆ ಮುಸಲ್ಮಾನ್ ಆಕ್ರಮಣಕಾರರು ನಮ್ಮ ಸಂಸ್ಕೃತಿ, ನಮ್ಮ ಧರ್ಮ, ನಮ್ಮ ಸಾಹಿತ್ಯ, ನಮ್ಮ ರಿಸರ್ಚ್ ಮಾಡಿರ್ತಕ್ಕಂಥ ಗ್ರಂಥಗಳನ್ನ ಸುಟ್ಟಾಕಿದ್ರು, ಅದನ್ನು ಎತ್ತಾಡಬೇಕಲ್ವ ನಾವು. ಪ್ಲಸ್ ಪಾಯಿಂಟ್ಗಳನ್ನ ಹೇಳಿದೆ, ನೆಗೆಟಿವ್ ಪಾಯಿಂಟ್ಗಳನ್ನ ಹೇಳಬೇಕಲ್ವ. ಇದನ್ನು ಹೇಳೇ ಇಲ್ಲ ರೀ. ಯಾಕೆ ಹೇಳಿಲ್ಲ ಅಂತಂದರೆ, ಜವಾಹರ್ಲಾಲ್ ನೆಹರು 17 ವರ್ಷಗಳ ಕಾಲ ಪ್ರಧಾನಮಂತ್ರಿ ಆಗಿರ್ತಾರೆ. ಇವರೇನು ಮಾಡ್ತಾರೆ, ಈ ಥರ ವಿಷಯಗಳನ್ನೆಲ್ಲ ಮುಚ್ಚಿಟ್ಬಿಡ್ತಾರೆ. ಮುಚ್ಚಿಟ್ಬಿಟ್ಟು ತಾವು 100 ವರ್ಷ ಆಳಬೇಕು, ತಮ್ಮ ವಂಶಸ್ಥರು 100 ವರ್ಷ ಆಳಬೇಕು ಅಂತ ಅಂದ್ಬಿಟ್ಟು ಏನು ಮಾಡ್ತಾರೆ, ಅವ್ರ ಮೂಗಿನೇರಿಕೆ ಚರಿತ್ರೆಯೇ ಬರೆಸ್ತಾ ಹೋಗ್ತಾರೆ. ಈ ಥರ ಭಕ್ತಿಯಾರ ಖಿಲ್ಜಿ ಅಂತ ಬಂದವನು ನಮ್ಮ ಗ್ರಂಥಗಳನ್ನ, ನಮ್ಮ ರಿಸರ್ಚ್ ಸಬ್ಜೆಕ್ಟ್ಗಳನ್ನ ನಾಶ ಮಾಡಿದ್ದಾನೆ. ಸಾವಿರಾರು ವರ್ಷಗಳಿಂದ ರೆಡಿ ಮಾಡಿರ್ತಕ್ಕಂಥ ಗ್ರಂಥಗಳನ್ನ ನಾಶ ಮಾಡ್ದ. ಆ ಗ್ರಂಥಗಳು 1 ವರ್ಷ ಉರಿದ್ರೂ ಪೂರ್ತಿ ಹಾಳಾಗಲಿಲ್ವಂತೆ. ಇಂಥ ವಿಷಯಗಳನ್ನ ನಾವು ಎತ್ತಾಡಬೇಕು ರೀ. ನಾವು ಹಿಂದೂಗಳು ನಮ್ಮ ಕೈ ಕಾಲು ಕಟ್ ಮಾಡಿದ್ರೆ, ನಮ್ಮ ಕಣ್ಣು ಹೋದರೆ, ನಮ್ಮ ಮೂಗು ಹೋದರೆ, ನಮ್ಮ ಕಿವಿ ಕಟ್ ಮಾಡಿದ್ರೆ, ನಮ್ಮ ಕೈ ಕಟ್ ಮಾಡಿದ್ರೆ, ನಮ್ಮ ಕಾಲು ಕಟ್ ಮಾಡಿದ್ರೆ, ನಾವು ಕಟ್ ಮಾಡಿದರೆ ಇದು ಅನ್ಯಾಯ ಅಂತ ಹೇಳ್ಕೊಳ್ತಾ ಇರ್ತಕ್ಕಂಥ ಸ್ಥಿತಿಗೆ ಬಂದಿದ್ದೀವಿ ನೋಡಿ. ಕಮಲಾ ಹ್ಯಾರಿಸ್ ಅಮೆರಿಕಾದಲ್ಲಿ ಉಪಾಧ್ಯಕ್ಷರಾಗಿದ್ದಾರೆ. ರಿಷಿ ಸುನಕ್ ಬ್ರಿಟನ್ನ ಪ್ರಧಾನಮಂತ್ರಿ. ಇವಾಗಲೂ ನಾವು ಎತ್ತಾಡಲಿಲ್ಲ ಅಂತಂದರೆ ನಮ್ಮಂಥ ಅವಿವೇಕಿಗಳು, ನಮ್ಮಂಥ ದುಷ್ಟರು ಯಾರಿಲ್ಲ ಅಂತ ಹೇಳಬೇಕಾಗತ್ತೆ. ಬನ್ನಿ, ನಮ್ಮ ಹಿಸ್ಟ್ರಿನ ಪುನರುತ್ಥಾನ ಮಾಡಬೇಕಾಗಿದೆ, ಪುನರ್ವಿಮರ್ಶೆ ಮಾಡಬೇಕಾಗಿದೆ. ಮತ್ತು ಏನು ಸತ್ಯ ಇದನ್ನು ಹೆಕ್ಕಿ ತೆಗೆದು ಹಿಸ್ಟ್ರಿನಲ್ಲಿ ಅಳವಡಿಸ್ಕೋಬೇಕಾಗಿದೆ. ಅಂಥ ಪರ್ವಕಾಲದಲ್ಲಿ ನಾವಿದ್ದೀವಿ. ನಮ್ಮೆಲ್ಲರ ಪರ್ವಕಾಲಕ್ಕೆ ಪುಟ ಇಟ್ಟಂಗೆ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಯಾಗಿದೆ. ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಯಾಗಿ ನಲಂದ ವಿಶ್ವವಿದ್ಯಾಲಯದಲ್ಲಿ, ಬಿಹಾರಲ್ಲಿರ್ತಕ್ಕಂಥ ಒಂದು ಜಿಲ್ಲೆ ನಲಂದ ಜಿಲ್ಲೆ ಒಳಗೆ ಹೆಡ್ ಕ್ವಾರ್ಟರ್ಸು ಬಿಹಾರ್ ಶರೀಫ್ ಅಂತ ಅಂದ್ಬಿಟ್ಟು. ಅಲ್ಲಿ ಒಬ್ಬ MP ಇದ್ದಾರೆ. ಅಲ್ಲಿ ಯೂನಿವರ್ಸಿಟಿನ ಕ್ಯಾಂಪಸ್ನ ಮತ್ತೆ ರೀಕನ್ಸ್ಟ್ರಕ್ಟ್ ಮಾಡಿ ಹೊಸದಾಗಿ ಮತ್ತೆ ಪುನರುಜ್ಜೀವನಗೊಳಿಸ್ತಾ ಇದ್ದಾರೆ. ಅದರ ಪುನರುಜ್ಜೀವನಗೊಳಿಸ್ತಕ್ಕಂಥ ಕಾರ್ಯ 2-3 ದಿವಸದಿಂದ ನಡೆದಿದೆ. TV ನಲ್ಲೆಲ್ಲ ಬಂತು, ಪೇಪರ್ ಮೀಡಿಯಾದೆಲ್ಲ ಬಂತು. ಇಂಥ ಹೆಮ್ಮೆ ವಿಷಯ ನಮ್ಮ ಹಿಂದೂಗಳು ನಾವೇ ಎತ್ತಾಡಲಿಲ್ಲ ಅಂದರೆ ಯಾರು ಎತ್ತಾಡ್ತಾರೆ ಇದನ್ನು? ಮುಸಲ್ಮಾನರು ಎತ್ತಾಡ್ತಾರೆ, ಕ್ರಿಶ್ಚಿಯನ್ರು ಎತ್ತಾಡ್ತಾರೆ. ಬನ್ನಿ, ಇನ್ನಾದರೂ ನಾವು ನಿದ್ದೆಯಿಂದ ಏಳೋಣ. ನಿದ್ದೆಯಿಂದ ಎದ್ದು ಇಂಥ ಏನು ನಮ್ಮ ಸಂಸ್ಕೃತಿ, ಸಂಸ್ಕಾರ, ವಿದ್ಯಾಭ್ಯಾಸ ಮೇಲೆ ಕೆತ್ತತಕ್ಕಂಥ ಕೆಲಸ ನಡೀತಾ ಇದೆ, ಅದನ್ನು ಹೊಗಳೋಣ, ಎತ್ತಿ ಸಾಕಷ್ಟು ಚರ್ಚೆ ಮಾಡೋಣ, ವಿಚಾರ ಮಾಡೋಣ. ಪ್ರಪಂಚಕ್ಕೆ ವಿಶ್ವಗುರು ಆಗತಕ್ಕಂಥ ವಿಶ್ವಗುರು ಆಗೋಕ್ಕೆ ಹೊರಟಿರ್ತಕ್ಕಂಥ ನಾವು ಇಂಥ ವಿಷಯಗಳನ್ನ ಜಾಸ್ತಿ ಎತ್ತಾಡಬೇಕು ಅಂತೇಳಿ ಇಂದಿನ ಎಪಿಸೋಡ್ ಓದ್ತಾ ಇದ್ದೀವಿ. ಧನ್ಯವಾದ, ನಮಸ್ಕಾರ.